ನಮಸ್ಕಾರ, ನಿಮ್ ಜೊತೆ ಇದೆ PNS ನ್ಯೂಸ್ ನೆಟ್ವರ್ಕ್. ನೀವು ನೋಡ್ತಿದ್ದೀರಾ PNS ವಿಸ್ತಾರ. ನಾನು ನಿಖಿಲ್ ಜೋಶಿ. ಯಾವುದೇ ಒಂದು ವಿಷಯದಲ್ಲಿ ನಿರ್ಧಾರ, ಪರಿಹಾರ, ಕಲಿಕೆ, ತಿಳುವಳಿಕೆ ಸಿಗಬೇಕಾದ್ರೆ ಆ ವಿಷಯದ ಬಗ್ಗೆ ಒಂದು ಒಳ್ಳೆ ಚರ್ಚೆ ಆಗಬೇಕು. ಒಂದು ಒಳ್ಳೆ ಚರ್ಚೆ ಯಾವಾಗ ಆಗುತ್ತಂದ್ರೆ ಅರ್ಥಪೂರ್ಣ ಜನಕೇಂದ್ರಿತ ಪ್ರಶ್ನೆಗಳನ್ನ ಕೇಳಿದಾಗ. ಆ ಉದ್ದೇಶದ ಜೊತೆ ನಿಮ್ಮ ಮುಂದೆ ತಂದಿದ್ದೀನಿ. ಟು ದ ಪಾಯಿಂಟ್. ಸ್ವಾಗತ ನಿಮಗೆ. ರಾಜ್ಯದಲ್ಲಿ ಕಳೆದ ಸುಮಾರು 8 ದಿನಗಳಿಂದ ಅಧಿವೇಶನ ನಡೀತಾ ಇದೆ. 6 ವರ್ಕಿಂಗ್ ಡೇಗಳನ್ನ ನಾವು ಕಳೆದಿದ್ದೀವಿ ಇಲ್ಲಿವರೆಗೂ. ಆದರೆ ವರ್ಕ್ ಅನ್ನೋದು ಆಗಲೇ ಇಲ್ಲ. ಅಧಿವೇಶನ ಅನ್ನೋದು ನಮ್ಮೆಲ್ಲರ ಬೇಸರ. ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತೆ. 224 ವಿಧಾನಸಭೆ, 75 ವಿಧಾನ ಪರಿಷತ್ತಿನ ಸದಸ್ಯರನ್ನ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಇಲ್ಲಿಗೆ ಕರೆಸಿ ಇಲ್ಲಿ ಅಧಿವೇಶನವನ್ನ ಆಯೋಜನೆ ಮಾಡೋದಕ್ಕೆ ದುಡ್ಡು ಖರ್ಚಾಗುತ್ತೆ. ಆ ದುಡ್ಡು ನಮ್ದು ನಿಮ್ದು. ಈ ಅಧಿವೇಶನ ನಮಗಾಗಿ ಕೆಲಸ ಮಾಡಬೇಕು ಅಂತ ನಾವು ನಿರೀಕ್ಷೆ ಇಟ್ಟಿರುವಂಥ ಈ ಸಂದರ್ಭದಲ್ಲಿ ಒಂದೇ ಒಂದು ಬೇಡಿಕೆಯನ್ನು ಇಟ್ಕೊಂಡು ಒಂದೇ ಒಂದು ಪ್ರಕರಣಕ್ಕೆ ಕೇಂದ್ರಿತವಾದಂಥ ಬೆಳವಣಿಗೆಗಳನ್ನ ನಾವು ಕಾಣ್ತಿದ್ದೀವಿ. ಇದನ್ನ ನಾವು ಒಪ್ಪಬೇಕಾ? ಕೇಳ್ತಿರೋರ ಬೇಡಿಕೆನಲ್ಲಿ ಅರ್ಥ ಇದೆಯಾ? ಅದನ್ನ ನಿರಾಕರಣೆ ಮಾಡ್ತಿರೋರ ಹಠದಲ್ಲಿ ಅರ್ಥ ಇದೆಯಾ? ಪ್ರಶ್ನೆ. ಪ್ರಕರಣ ಇರೋದು ನಾಗೇಂದ್ರ ಅವ್ರದ್ದು. ಅವರು ಸಚಿವರಿದ್ದಾಗ ಹಿಂದಿನ ಸಂಪುಟದಲ್ಲಿ ಅವತ್ತಿನ ದಿನ ಅವ್ರ ಇಲಾಖೆಯಲ್ಲಿ ನಡೆದಂಥ ಒಂದು ಹಗರಣ, 187 ಕೋಟಿ ಇದ್ದಂಥ ಒಂದು ಅಕೌಂಟು, 89 ಕೋಟಿ ಟ್ರಾನ್ಸ್ಫರ್ ಆದಂಥ ಒಂದಷ್ಟು ಸನ್ನಿವೇಶಗಳು, ಆ ದುಡ್ಡನ್ನ ವಾಪಸ್ ತಂದಂಥ ಒಂದು ತನಿಖಾ ದಳಗಳು, ಮತ್ತೆ ಸರ್ಕಾರಕ್ಕೆ ಸಂಬಂಧಪಟ್ಟ ರಾಜ್ಯ ಸರ್ಕಾರದ ಇಲಾಖೆಗಳು ಮತ್ತೆ ಕೇಂದ್ರ ಸರ್ಕಾರದ ಇಲಾಖೆಗಳು, ಆ ಸಂದರ್ಭದಲ್ಲಿ ತಗೊಂಡಂತ ರಾಜೀನಾಮೆ, ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅವ್ರನ್ನ ಸಂಪುಟಕ್ಕೆ ಸೇರಿಸ್ಕೊಂಡಂತ ಒಂದು ಸನ್ನಿವೇಶ. ಇದನ್ನೆಲ್ಲ ಒಂದಕ್ಕೆ ನಾವು ಪ್ರತ್ಯೇಕಿಸಿ ಹೇಗೆ ನೋಡೋದು? ಒಂದಾಗೆ ನೋಡ್ಬೇಕಲ್ವಾ? ವಿಪಕ್ಷ ಕೇಳ್ತಿರೋದ್ರಲ್ಲಿ ಅರ್ಥ ಇದೆಯಾ ಅಥವಾ ಸರ್ಕಾರ ಹೇಳದೇ ಇರೋದ್ರಲ್ಲಿ ಅರ್ಥ ಇದೆಯಾ? ನಮ್ಮ ಕಣ್ಣಿಗಂತೂ ಕಾಣ್ತಿರೋದು ಹೇಗಿದೆ ಅಂದ್ರೆ ಹಠಮಾರಿ ವಿಪಕ್ಷ ಕಿಲಾಡಿ ಸರ್ಕಾರದಂತೆ ಕಾಣ್ತಿದೆ ಈ ಒಂದು ಪ್ರಕರಣ, ಈ ಒಂದು ಪರಿಸ್ಥಿತಿ. ಇವತ್ತಿನ ನಮ್ಮ ಚರ್ಚೆಯ ವಿಷಯ ಬೇಡಿಕೆ, ಆ ಬೇಡಿಕೆಯ ನಿರಾಕರಣೆ ಎರಡೂ ಇರೋದು ತಲೆದಂಡದ ವಿಷಯದಲ್ಲಿ. ಇವತ್ತಿನ ಚರ್ಚೆ ತಲೆದಂಡ ಪಾಲಿಟಿಕ್ಸ್. 10 ಆಯಾಮಗಳಲ್ಲಿ ಬೆಳೀತಿದೆ ಈ ಚರ್ಚೆ. ಆದರೆ ನಾವು ಇವತ್ತಿನ ಈ ಕಾರ್ಯಕ್ರಮ ಟು ದ ಪಾಯಿಂಟ್ ಮೂಲಕ ನೋಡಬೇಕಾಗಿರೋದು ಇದನ್ನ ಪ್ರತ್ಯೇಕವಾದಂಥ ವಿಶೇಷವಾದಂಥ 3 ಆಯಾಮಗಳಲ್ಲಿ. ಒಂದು ನೈತಿಕ ಆಯಾಮ, ಇನ್ನೊಂದು ರಾಜಕೀಯ ಆಯಾಮ, ಮೂರನೇದು ಕಾನೂನಾತ್ಮಕ ಆಯಾಮ. ನೈತಿಕ ಆಯಾಮದ ಬಗ್ಗೆ ನಾವು ಎಷ್ಟು ಕಡಿಮೆ ಮಾತಾಡ್ತೀವೋ ಅಷ್ಟು ಒಳ್ಳೇದ. ರಾಜಕೀಯ ಆಯಾಮ ಒಂದೇನ ನಮ್ಮ ಕಣ್ಣಿಗೆ ಕಾಣ್ತಾ ಇರುವಂಥದ್ದು. ಇನ್ನು ಕಾನೂನಾತ್ಮಕ ಆಯಾಮ ಹೇಳೋದಾದ್ರೂ ಏನು? ಈ ಥರ ಒಂದು ವಿಸ್ತಾರವಾಗಿ ಬೆಳೀತಿರುವಂಥ ಈ ಚರ್ಚೆಯ ವಿಸ್ತೃತೆಯನ್ನ ನಿರ್ಧರಿಸೋ ನಿರ್ದಿಷ್ಟ ಪ್ರಶ್ನೆಗಳು ನಿಮ್ಮ ಮುಂದೆ. ಬಿಕ್ಕಟ್ಟಿನಲ್ಲಿದ್ದ ಬಿಜೆಪಿಗೆ ನಾಗೇಂದ್ರ ಪ್ರಕರಣ ಒಗ್ಗಟ್ಟಾಗಲು ಮತ್ತೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಿರುಗಿ ಬೀಳುವಂತ ಅವಕಾಶ ನೀಡ್ಬಿಡ್ತಾ? ಅಂದ್ರೆ ಬಿಜೆಪಿನೇ ಮನೆ ಒಂದು 3 ಬಾಗ್ಲಾಗಿದೆ ಅಂತ ಇದೇ ಕಾಂಗ್ರೆಸ್ ಪಕ್ಷ ಹೇಳ್ಕೊಂಡು ಬಂದಿದ್ದಂಥದ್ದು, ಆ 3 ಬಾಗ್ಲಲ್ಲಿ 2 ಬಾಗಿಲು ಮುಚ್ಚಿಸಿ ಒಂದೇ ಬಾಗ್ಲ ಆಗುವಂತ ಒಂದು ಪರಿಸ್ಥಿತಿಯ ನಿರ್ಮಾಣದಲ್ಲಿ ಕಾಂಗ್ರೆಸ್ಸಿನ ಈ ಒಂದು ನಿಲುವೇ ಕಾರಣ ಆಗೋಯ್ತಾ ಅನ್ನೋ ಪ್ರಶ್ನೆ. ಇನ್ನು 2024ರಲ್ಲಿ ಸಚಿವರು ನಾಗೇಂದ್ರ ಅವರ ರಾಜೀನಾಮೆ ಪಡೆದಿದ್ದು ಇಂದಿನ ದಿನ ಸರ್ಕಾರಕ್ಕೆ ಸಂಕಷ್ಟ ತಂದಿದ್ಯಾ? ಅಂದ್ರೆ ಅವತ್ತೇನು ಹೇಳಿದ್ರು? ತನಿಖೆ ಆಗೋಗ್ಲಿ, ತನಿಖೆಗೆ ತೊಂದರೆ ಕೊಡೋದು ಬೇಡ, ಹಾಗಾಗಿ ನಾವು ರಿಸೈನ್ ಮಾಡಿಸಿದ್ದೀವಿ. ಸಂತೋಷ, ತನಿಖೆ ಆಯ್ತು, ಚಾರ್ಜ್ ಶೀಟಲ್ಲಿ ಹೆಸರಿದೆ, ಈಗ ಯಾಕೆ ಸೇರಿಸ್ಕೊಂಡ್ರಿ ಅನ್ನೋ ಪ್ರಶ್ನೆ ಕೇಳ್ತಿದ್ದಾರೆ. ಇನ್ನು ನಾಗೇಂದ್ರ ಪ್ರಕರಣಕ್ಕೂ ಉಲ್ಲೇಖವಾಗ್ತಿರುವಂಥ ಬೇರೆ ಪ್ರಕರಣಗಳಿಗೂ ಇರುವಂಥ ಸ್ಪಷ್ಟ ವ್ಯತ್ಯಾಸಗಳೇನು? ಈ ಚರ್ಚೆಯ ಅವಧಿಯಲ್ಲಿ ನಿಮಗೆ ಅದನ್ನ ತಿಳಿಸಿ ಹೇಳುವಂಥ ಒಂದು ಪ್ರಯತ್ನವನ್ನ ಮಾಡ್ತೀನಿ. ಎಲ್ಲ ಹೋಲಿಕೆಗಳ ನಡುವೆ ಮುಖ್ಯಮಂತ್ರಿಯವರ ಪ್ರಕರಣ, CM DK ಶಿವಕುಮಾರ್ ಅವರ ಪ್ರಕರಣವನ್ನೇ ಇಲ್ಲಿ ಹೋಲಿಕೆಗಾಗಿ ಉಲ್ಲೇಖ ಮಾಡಲಾಗ್ತಿದೆ. ಅದು ಇದು ಯಾಕೆ ಒಂದೇ ತಕಡಿಯಲ್ಲಿ ನಾವು ತೂಗಬಾರ್ದು ಅನ್ನೋ ಒಂದು ಪ್ರಶ್ನೆ. ಇನ್ನು ರಾಜೀನಾಮೆ ಕೇಳ್ತಿರುವಂಥ ಬಿಜೆಪಿ ತಾನು ಅಧಿಕಾರದಲ್ಲಿರುವಂಥ ಬೇರೆ ರಾಜ್ಯಗಳಲ್ಲಿನ ಪ್ರಕರಣಗಳಲ್ಲಿ ಇದೇ ಮಾನದಂಡ ಅನ್ವಯಿಸಲು ಸಿದ್ಧವಿದೆಯಾ? ಈಗ ಗೋವಾನಲ್ಲಿ ಕಳೆದ ವರ್ಷ ಬಿಜೆಪಿಯ ಒಬ್ಬ ಸದಸ್ಯರೇ ಒಂದು ದೂರನ್ನ ಕೊಟ್ರಪ್ಪ, ನಾನು 15-20 ಲಕ್ಷ ಲಂಚ ಕೊಟ್ಟ ಮೇಲೆ ನನ್ನ ಕೆಲಸ ಆಯ್ತು ಅಂತ. ಅವತ್ತಿನ ದಿನ ಯಾವ ಇಲಾಖೆಗೆ ಸಂಬಂಧಪಟ್ಟಂಗೆ ಆರೋಪ ಮಾಡಿದ್ರು ಆ ಸಚಿವರೇ ಹೇಳಿದ್ರು, ಇಲ್ಲಪ್ಪ ಹಂಗೇನಿಲ್ಲ, ನಿಮ್ಮ ಹತ್ರ ಪುರಾವೆ ಪ್ರೂಫ್ ಇದ್ರೆ ಹೋಗಿ ಸಾಕ್ಷಿ ಹೇಳಿ, ಇಲ್ಲ ಕೋರ್ಟ್ಗೆ ಹೋಗಿ. ಅಂದ್ರೆ ಅನ್ವಯ ಆಗೋದು ಹೇಗೆ? ನಮಗೊಂದು ನ್ಯಾಯ, ನಿಮಗೊಂದು ನ್ಯಾಯ, ನಾವು ಅಧಿಕಾರದಲ್ಲಿ ಇದ್ದ ಕಡೆ ಒಂದು ನ್ಯಾಯ, ನೀವು ಅಧಿಕಾರದಲ್ಲಿ ಇರೋ ಕಡೆ ಇನ್ನೊಂದು ನ್ಯಾಯ. ಇವತ್ತು ಈ ಚರ್ಚೆನಲ್ಲಿ ನನ್ನ ಜೊತೆ ಕಾಂಗ್ರೆಸ್ಸಿನ ಹಿರಿಯ ನಾಯಕರು, ಮಾಜಿ MLC, ವಕ್ತಾರರು ಕೂಡ ರಮೇಶ್ ಬಾಬು ಅವರಿದ್ದಾರೆ. ನಮಸ್ಕಾರ ರಮೇಶ್ ಬಾಬು ಅವರೇ, ಸ್ವಾಗತ. ಕೆಲವೇ ನಿಮಿಷಗಳಲ್ಲಿ ಶಾಸಕರಾದ ಚನ್ನಬಸಪ್ಪ ಅವರಿರ್ತಾರೆ.
ಇನ್ನು ಪ್ರೊಫೆಸರ್ ಹರೀಶ್ ರಾಮಸ್ವಾಮಿ ಅವರು ಇರ್ತಾರೆ ರಾಜಕೀಯ ವಿಶ್ಲೇಷಕರಾಗಿ. ಅವ್ರು ಜಾಯ್ನ್ ಆಗೋ ಸಂದರ್ಭದಲ್ಲಿ ಆಗೋದಕ್ಕೂ ಮುಂಚೆ ನಾನು ರಮೇಶ್ ಬಾಬು ಅವ್ರಿಗೆ ಕೇಳ್ಬಿಡ್ತೀನಿ. ಸರ್, ಇದೇಂಗ್ ಸರ್ ಇದು? ಅಂದ್ರೆ ಹಠಮಾರಿ ವಿರೋಧ ಪಕ್ಷ ವಿಪಕ್ಷ ಕಿಲಾಡಿ ಸರ್ಕಾರ ಅಂತ ನಾವು ನೋಡ್ಬೇಕಾ? ಯಾಕೆ ಕಿಲಾಡಿ ಅಂತೀನಿ? ನಿಮ್ಗೇನು ನಷ್ಟ ಇಲ್ವಲ್ಲ? ನೀವು ಬಿಲ್ ಪಾಸ್ ಮಾಡಿದ್ರಿ, ಅಪಾರ್ಟ್ಮೆಂಟ್ ಬಿಲ್ ಪಾಸ್ ಮಾಡಿದ್ರಿ, ಜನರಿಗೆ ಖುಷಿ ಇದೆ. ಇನ್ನೊಂದೆರಡು ಬಿಲ್ ಪಾಸ್ ಮಾಡ್ಕೊಂಡಿದ್ದೀರಿ, ಖುಷಿ ಇದೆ. ಪಾರ್ಕ್ ಬಿಲ್ ಪಾಸ್ ಮಾಡಿದ್ದೀರಿ, ನಿಮಗೆ ಬೇಕಾಗಿತ್ತು ಟನಲ್ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂಗೆ ಅದನ್ನು ಮಾಡಿದ್ರಿ, ನಿಮಗೆ ಖುಷಿ ಇದೆ. ನಿಮಗೇನು ಲಾಸ್ ಆಗ್ತಾ ಇಲ್ಲ ಅಂತ. ಹಠಮಾರಿ ವಿಪಕ್ಷ ಕಿಲಾಡಿ ಸರ್ಕಾರ ಅಂತ. ಆ ಥರ ಅಲ್ಲ. ಸಂಸದೀಯ ವ್ಯವಸ್ಥೆಯಲ್ಲಿ ನೀವು ಅಧಿವೇಶನದಲ್ಲಿ ಎರಡು ಪ್ರಮುಖ ವಿಚಾರಗಳು. ಒಂದು ಬಿಲ್ಗಳು ಅಂದರೆ ಕಾಯ್ದೆಗಳನ್ನ ಪಾಸ್ ಮಾಡೋಂಥದ್ದು ಒಂದು. ಅಟ್ ದ ಸೇಮ್ ಟೈಮ್ ವಿಧಾನಸಭೆ ಅಥವಾ ವಿಧಾನ ಪರಿಷತ್ತಲ್ಲಿ ಚರ್ಚೆಗಳು ಇನ್ ದ ಇಂಟ್ರೆಸ್ಟ್ ಆಫ್ ಪಬ್ಲಿಕ್, ಸಾರ್ವಜನಿಕ ಹಿತದೃಷ್ಟಿಯಿಂದ ಸರ್ಕಾರದ ನೀತಿ ನಿರೂಪಣೆಗಳನ್ನ ಹೊರಗೆ ಹಚ್ಚೋಂಥದ್ದು, ಸರ್ಕಾರಕ್ಕೆ ಸಲಹೆಗಳನ್ನ ಕೊಡುವಂಥದ್ದು, ಸರ್ಕಾರದ ಲೋಪಗಳನ್ನ ಪಟ್ಟಿ ಮಾಡೋಂಥದ್ದು, ಇದು ವಿರೋಧ ಪಕ್ಷದ ಕೆಲಸ. ನೀವು ಯಾವತ್ತೇ ಆಗಲಿ ನಮ್ಮ ಕಿಲಾಡಿ ಕೆಲಸ ಅನ್ನೋ ಪದ ನೀವು ಬಳಸಿದ್ದೀರ. ಅದು ಆ್ಯಕ್ಚುಲಿ ಅದಲ್ಲ. ಅದು ವಾಸ್ತವದಲ್ಲಿ ಎಲ್ಲಿಯವರೆಗೆ ವಿರೋಧ ಪಕ್ಷ ಸಕ್ರಿಯವಾಗಿರುತ್ತೆ, ಎಲ್ಲಿಯವರೆಗೆ ಅದು ಪಾರ್ಲಿಮೆಂಟ್ ಆಗಿರ್ಬೋದು, ವಿಧಾನ ಮಂಡಲದ ಅಧಿವೇಶನಗಳಿರ್ಬೋದು, ಎಲ್ಲಿಯವರೆಗೆ ವಿರೋಧ ಪಕ್ಷ ಹೆಚ್ಚು ಸಕ್ರಿಯವಾಗಿ ಕೆಲಸ ಮಾಡುತ್ತೆ, ಸರ್ಕಾರ ಭಾಳ ಎಚ್ಚರಿಕೆಯಿಂದ ಹೆಜ್ಜೆಗಳನ್ನ ಇಡುತ್ತೆ. ಬಿಲ್ಗಳು ಮಾಡೋಂಥದ್ದು ಫಾರ್ ದ ಪರ್ಪಸ್ ಆಫ್ ಸ್ಟೇಟ್. ನಾವು ರಾಜ್ಯಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಅವರಿದ್ರು ಮಾಡ್ತಾರೆ, ನಾವಿದ್ರು ಮಾಡ್ತೀವಿ. ಸಂಸದೀಯ ವ್ಯವಸ್ಥೆಯಲ್ಲಿ ಅದೊಂದು ಪಾರ್ಟ್. ಆ ಬಿಲ್ಗಳು ತಂದಾಗಲೂ ಸಹ ಅದ್ರ ತಪ್ಪುಗಳನ್ನ ಜನಕ್ಕೆ ತಿಳಿಸುವಂಥದ್ದು ಅಥವಾ ಸರ್ಕಾರಕ್ಕೆ ಕಿವಿಂಡುವಂಥ ಕೆಲಸವನ್ನು ವಿರೋಧ ಪಕ್ಷಗಳು ಮಾಡಬೇಕಾಗತ್ತೆ. ನಾನು ಭಾಳಷ್ಟು ಸಂದರ್ಭದಲ್ಲಿ ಹೇಳಿದ್ದೇನೆ, ಕರ್ನಾಟಕದಲ್ಲಿ ಏನಾಗಿದೆ ಅಂದರೆ, ಬಹುತೇಕ ಈ ಸರ್ಕಾರ ಬಂದ ಮೇಲೆ ಕರ್ನಾಟಕದಲ್ಲಿ ಏನು 2023 ನಮ್ಮ ಕಾಂಗ್ರೆಸ್ ಸರ್ಕಾರ ಬಂತು, ವಿರೋಧ ಪಕ್ಷದ ನಾಯಕರು ಸಾಮಾನ್ಯ ಆರ್ ಅಶೋಕ್ರವರು ವಿಧಾನಸಭೆಯಲ್ಲಿರ್ಬೋದು, ಛಲವಾದಿ ನಾರಾಯಣಸ್ವಾಮಿರವರು ವಿಧಾನ ಪರಿಷತ್ನಲ್ಲಿರ್ಬೋದು, ಅತ್ಯಂತ ಕರ್ನಾಟಕದ ಇತಿಹಾಸದಲ್ಲೇ ವೈಫಲ್ಯದ ವಿರೋಧ ಪಕ್ಷದ ನಾಯಕರು ಅಂತೇಳಿ ನಾನು ಭಾಳ ಸಂದರ್ಭಗಳಲ್ಲಿ ಹೇಳಿದ್ದೀನಿ. ಆ್ಯಸ್ ಎ MLC ನಾನು ಕೌನ್ಸಿಲಲ್ಲೂ ಹೇಳಿದ್ದೀನಿ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ವಿರೋಧ ಪಕ್ಷದ ನಾಯಕರಾದಂಥವ್ರು ನಿಮಗೊಂದು ಕಾರ್ಯಕ್ರಮ ಮತ್ತು ಜವಾಬ್ದಾರಿ ಇರುತ್ತೆ. ಸರ್ಕಾರದ ಕಿವಿಂಡು ಅಂತ ಕೆಲಸ, ಸರ್ಕಾರದ ವೈಫಲ್ಯಗಳನ್ನ ಪಟ್ಟಿ ಮಾಡುವಂಥದ್ದು, ಜನಕ್ಕೆ